ನಮಸ್ತೆ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ನಂತರ ಈ 12 ರಾಶಿಗಳ ಫಲಗಳು ಹೇಗಿದೆ, ಅವರ ಭವಿಷ್ಯ, ದಿನನಿತ್ಯ ಭವಿಷ್ಯ ಹೇಗಿದೆ ಅನ್ನೋದು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಗೆ ಈಗ ರಾಶಾಧಿಪತಿ ಮಂಗಳ ಇದ್ದಾನೆ ಮತ್ತು ಕುಜ ಇದ್ದಾನೆ. ಈ ಎರಡೂ ಗ್ರಹಗಳಿಂದ ಏನಾಗುತ್ತೆ, ಇವರ ಜಾತಕ ಹೇಗಿದೆ ಅನ್ನೋದು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅವರ ಭವಿಷ್ಯ, ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇವರ ಜಾತಕ ಪ್ರಕಾರ ಈಗ ಅವರಿಗೆ ಮೇಷರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆರೋಗ್ಯದಲ್ಲಿ ಏರುಪೇರುಗಳು ಏನಪ್ಪ, ಮತ್ತು ಇವರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಾಲದ ಬಾಧೆಗಳಾಗುವಂಥದ್ದು, ಹಣಕಾಸು ವಿಚಾರದಲ್ಲಿ ಸ್ವಲ್ಪ ದುಡ್ಡು ನಷ್ಟಗಳಾಗುವಂಥದ್ದು, ಮತ್ತು ಇವರಿಗೆ ಈ ವರ್ಷದ ಶ್ರಾವಣ ಮಾಸದಿಂದ ಹೇಗಿದೆ ಅಂತಂದರೆ ಮನೆಯಲ್ಲಿ ಶುಭ ವಿಚಾರ, ಶುಭ ಕೆಲಸಗಳಾಗುವಂಥ ಸಾಧ್ಯತೆ ಜಾಸ್ತಿ ಇದ್ದಾವೆ. ಮತ್ತು ಇವರ ಜಾತಕ ಪ್ರಕಾರ ನೋಡಬೇಕಂತಂದರೆ ಸ್ವಲ್ಪ ಸ್ಥಳಾಂತರಗಳಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ವೃತ್ತಿಯಲ್ಲೇ ಸ್ಥಳಾಂತರ ಬದಲಾವಣೆಗಳಾಗುವಂಥದ್ದು, ಜಾಗ ಬದಲಾವಣೆ ಅಂತ ಹೇಳ್ತೀವಿ ಗೊತ್ತಾ, ಈ ಥರ ಬದಲಾವಣೆಗಳಂತ ವೃತ್ತಿ ಚೇಂಜಸ್ ಆಗುವಂಥದ್ದು ಆಗ್ಬೋದು. ಮತ್ತು ಇಲ್ಲ ಮನೆ ಆಗ್ಬೋದು, ಅಂದರೆ ಮನೆ ಬೇರೆ ಮನೆಯಿಂದ ಬೇರೆ ಮನೆಗೆ ಹೋಗುವಂಥದ್ದು ಆಗ್ಬೋದು. ಇಲ್ಲ ಜಾತಕ ಪ್ರಕಾರ ನೋಡಬೇಕಂದ್ರೆ ಮನೆ ಸ್ಥಳಾಂತರ ಸಹ ಆಗುವಂಥದ್ದು, ಇಲ್ಲ ವೃತ್ತಿಯಲ್ಲೇ ಬೇರೆ ಊರು ಬೇರೆ ಸ್ಥಳಾಂತರ ಸಹ ಆಗುವಂಥ ಸಾಧ್ಯತೆ ಜಾಸ್ತಿ ಇದ್ದಾವೆ. ಮತ್ತು ಇವರಿಗೆ ಶುಭ ವಿಚಾರ ಅಂದರೆ ಮದುವೆ, ಕಂಕಣ ಭಾಗ್ಯ ಅಂತ ಹೇಳ್ತೀವಿ ಗೊತ್ತಾ, ಅದು ಸಹ ಇವರಿಗೆ ಒಳ್ಳೆಯ ಯೋಗಗಳು ಕೂಡುವಂಥ ಸಾಧ್ಯತೆ ಇದೆ ಈ ಮೇಷರಾಶಿಯವರಿಗೆ. ಮತ್ತು ಇವರ ವೃತ್ತಿಯಲ್ಲಿ ಹೊಸ ವೃತ್ತಿಗಳು ಅಂದರೆ ಹೊಸ ಬಿಸ್ನೆಸ್ ಆಗುವಂಥದ್ದು, ಹೊಸ ಕೆಲಸಗಳಾಗುವಂಥದ್ದು, ಇಂಥದ್ದು ಸಹ ಆರಂಭ ಆಗುವಂಥ ಸಾಧ್ಯತೆ ಇವರ ಜಾತಕ ಪ್ರಕಾರ ಇದೆ. ಮೇಷರಾಶಿಯ ಈ ಒಂದು ರಾಶಿಯ ಭವಿಷ್ಯದ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ವೃಷಭ ರಾಶಿಯವರಿಗೆ ಭವಿಷ್ಯದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.